ಮೊದಲಿಗೆ ಭೂಮಿ, ಛೇ ಎಂಥ ಕೆಲಸ ಆಗೋಯ್ತು, ನಾನು ಕಾಲು ಜಾರಿ ಅವರಿಗೆ. ಆಗ ಅಜಿತ್, ಭೂಮಿ ಬೇಕು ಬೇಕು ಅಂತ ನನಗೆ ಏನಾದರೂ ಮುತ್ತು? ಚೆಚೆ ಇಲ್ಲ, ಹಾಗೆ ಆಗಿರೋದಕ್ಕೆ ಚಾನ್ಸೇ ಇಲ್ಲ. ನಮ್ಮ ಸಾಹೇಬ್ರಿಗೆ ನನ್ನ ಮೇಲೆ ಯಾವುದೇ ರೀತಿ ಪ್ರೀತಿ ಇಲ್ಲ. ನಾವಿಬ್ಬರು ಒಪ್ಪಂದದ ಮದುವೆಯಾದಾಗ ಅವರು ಹೇಗಿದ್ದರೋ ಈಗಲೂ ಹಾಗೇ ಇದ್ದಾರೆ. ಭೂಮಿ ವಿಷಯದಲ್ಲಿ ನಾನು ಬದಲಾಗಿದ್ದೀನಿ, ಆದರೆ ನನ್ನ ವಿಚಾರದಲ್ಲಿ ಭೂಮಿ ಯಾವುದೇ ಥರ ಬದಲಾಗಿಲ್ಲ. ಈ ನನ್ನ ಭ್ರಮೆಯಿಂದ ನಾನು ಬಲಿಯಾಗಬಾರದು. ಇನ್ನು ಮುಂದೆ ಯಾವುದೇ ರೀತಿ ಭರವಸೆ ಇಟ್ಕೋಬೇಡ ಭೂಮಿ ಅವರ ಮೇಲೆ. ಈ ಊರಿಂದ ಹೋದ್ಮೇಲೆ ನಾನೆಲ್ಲೋ ಅವರೆಲ್ಲೋ, ಅವಳು ಎಲ್ಲೋ ನಾನು ಎಲ್ಲೋ. ಆಗ ಅಜಿತ್ ಭೂಮಿ ಫೋಟೋ ನೋಡ್ತಾ ಕನಸು ಕಾಣ್ತಾರೆ. ಭೂಮಿ ಹಾಗೂ ಅಜಿತ್ ರವಿಚಂದ್ರನ್ ಸಾಂಗಿಗೆ ಡಾನ್ಸ್ ಮಾಡಿದ ಹಾಗೆ ಈ ಪ್ರೀತಿಯ ಮರೆತು. ಆಗ ಅಂಜು, ಥೂ ಮಾಮ್, ಇನ್ನು ಎಷ್ಟು ದಿನ ಇಲ್ಲೇ ಸಾಯಬೇಕು ಅಲ್ಲ? ಅಷ್ಟು ಕಷ್ಟಪಟ್ಟು ಅಡುಗೆ ಮಾಡಿದರೆ ಅಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡ್ತಾಳಲ್ಲ, ಥೂ. ಬೆಟ್ಟದಷ್ಟು ಕೋಪ ಬರ್ತಾ ಇದೆ ನನಗೆ, ಮೈಯೆಲ್ಲ ಕುದಿತಾ ಇದೆ ನನಗೆ. ಬರ್ತಿರೋ ಕೋಪಕ್ಕೆ ಯಾರಿಗೂ ಗೊತ್ತಾಗದ ಹಾಗೆ ಜ್ಯೂಸಲ್ಲಿ ವಿಷ ಬೆರೆಸ್ಕೊಟ್ಟು ಸಾಯಿಸ್ಬಿಡೋಣ ಆ ಮುದುಕಿನ ಅಂತ ಅನಿಸ್ತಾ ಇದೆ. ಸಾಯಿಸ್ಬಿಡೋಣ, ಲೆಟ್ಸ್ ಡೂ ಇಟ್ ಮಾಮ್. ಏನೇ ನೀನು, ನಾನೇನೋ ಮಾತಿನ ವರ್ಷಗೆ ಹಾಗೆ ಅಂದರೆ ಅದನ್ನೇ ಸೀರಿಯಸ್ ಆಗಿ ತಗೊತಾ ಇದೆಯಲ್ಲ. ಬಿಟ್ಟರೆ ಸಾಯಿಸೇ ಬಿಡ್ತೀಯೇನೋ, ಅಷ್ಟು ಕೋಪ ಇದೆ ನನಗೆ ಅವಳ ಮೇಲೆ. ಕೂಲ್ ಡೌನ್ ಬೇಬಿ. ನಾಳೆ ಆ ಭೂಮಿನ ಸಾಯಿಸೋದಕ್ಕೆ ಸ್ಕೆಚ್ ಹಾಕಿದ್ದೀವಿ. ನಮ್ಮ ಫೋಕಸ್ ಎಲ್ಲ ಅದರ ಮೇಲೆ ಇರಬೇಕು. ಈಗ ನಮ್ಮ ಟಾರ್ಗೆಟ್ ಆ ಮುದುಕಿ ಅಲ್ಲ, ಟೀ ಅಂಗಡಿ. ಆಗ ನಿಂಗವಜ್ಜಿ, ಏನೋ ಸ್ಕೆಚ್ ಹಾಕ್ತಾ ಇದ್ದೀರಾ? ಏನಿದು ಹದ್ದುಕೊಂಡ ಹಾವಿನ ಹಾಗೆ ಬಾಯಿ ಆ ಅಂತ ತಗೊಂಡಿದೀಯಾ? ಯಾಕೆ ಮಾತು ಬರಲ್ವಾ? ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀರಾ? ಆಗ ದೇವಯಾನಿ, ಅದೇ ರಾತ್ರಿಗೆ ಸ್ಪೆಷಲ್ ಆಗಿ ಏನು ಅಡುಗೆ ಮಾಡೋಣ ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ ಅಲ್ವಾ ಅಂಜು? ಹ್ಞೂ. ಬೇಡ ನನ್ನ ತಾಯಂದಿರ, ಮಧ್ಯಾಹ್ನದ ಮೀಲ್ಸ್ಗೆ ಮೈಂಡು ಬ್ಲ್ಯಾಂಕ್, ಮೈಯೆಲ್ಲ ಗಡಗಡ ಅಂದು ಬಿಡ್ತು. ಇನ್ನೇನಾದರೂ ರಾತ್ರಿ ಊಟ ಮಾಡಿದರೆ ಶಿವನ ಪಾದ ಸೇರ್ಕೊಂಡು ಬಿಡ್ತೀನಿ ಅಷ್ಟೇ. ಯಾಕಮ್ಮ ಹಾಗೆಲ್ಲ ಮಾತಾಡ್ತಾ ಇದ್ದೀರಾ? ಸೆಂಚುರಿ ಸ್ಟಾರ್ ಆಗಬೇಕಾಗಿರೋರು ನೀವು. ನಾನೇನು ಸೆಂಚುರಿ ಹೊಡಿತೀನಿ ಅಂತೀನಿ, ಆದರೆ ಬಿಡಬೇಕಲ್ಲ ಜನ. ನಮ್ಮ ಪಟೇಲರ ಸೊಸೆ ಅವರ ಅತ್ತೆಗೆ ಜ್ಯೂಸಲ್ಲಿ ವಿಷ ಹಾಕಿ ಸಾಯಿಸ್ಬಿಟ್ಲು. ಹಾಗೆ ಯಾರಾದರೂ ನನಗೆ ಜ್ಯೂಸ್ ಕೊಟ್ಬಿಟ್ರೆ? ಈಗ ಯಾರನ್ನೂ ನಂಬೋ ಹಾಗೇ ಇಲ್ಲ ಅಲ್ವಾ ಶಾರದಾ? ನಮ್ಮ ಹುಷಾರಲ್ಲಿ ನಾವಿರಬೇಕು, ಏನಂತೀರಾ? ಕರೆಕ್ಟ್ ಶಾರದಾ, ಬಾ. ಹಾಕೋ, ಗಾಳಿ ಬಿಸಿ ಆಗ್ತಾ ಇದೆ, ಹೋಗೋಣ ಬಾ. ಏನು ಮಾಮ್, ಈ ಮುದುಕಿ ಏನಾದರೂ ಮೈಂಡ್ ರೀಡಿಂಗ್ ಇರುತ್ತಾ? ನಾವು ಅಂದ್ಕೊಂಡಿದ್ದೆಲ್ಲ ಹಾಗೆ ಹೇಳ್ಬಿಡುತ್ತಲ್ಲ. ಅಯ್ಯೋ ಬಿಡು ಅದನ್ನು. ಬೇಬಿ ಲಿಸನ್, ಆ ಟೀ ಅಂಗಡಿ ಮೇಲೆ ಒಂದು ಕಣ್ಣು ಇಟ್ಟಿರು, ನಾಳೆ ಅವಳ ಹೆಣ ಬೀಳಬೇಕು. ಆಗ ಭೂಮಿ, ಮಯೂರಿ ಹೋಗಿದ್ದ ಕೆಲಸ ಏನಾಯಿತು ಮಯೂರಿ? ನಾನು ಅರ್ಚಕರ ಹತ್ತಿರ ಮಾತಾಡಿದೆ, ಅವರು ಹೇಳಿದ ಮೇಲೆ ನಡೆಯುತ್ತೆ. ತಕ್ಷಣಕ್ಕೆ ಪರಿಹಾರ ಮಾಡಲೇಬೇಕು. ನಾನೇ ಮುಂದೆ ನಿಂತು ಪೂಜೆ ಮಾಡಿಸ್ತೀನಿ, ನೀವು ಬೆಳಗ್ಗೆನೇ ಬಂದ್ಬಿಡಿ ಅಂತ ಹೇಳಿದರು. ಸರಿ, ಎಷ್ಟೊತ್ತಿಗೆ ಹೋಗ್ಬೇಕಂತೆ? ಆ ವ್ರತದ ನೇಮ ಏನಾದರೂ ಇದೆಯಾ? ಬೆಳಗಿನ ಜಾವನೇ ಎದ್ದು ತಣ್ಣೀರು ಸ್ನಾನ ಮಾಡಿ ಮಡಿಲೇ ದೇವಸ್ಥಾನಕ್ಕೆ ಹೋಗ್ಬೇಕಂತೆ. ಅದು ಸೂರ್ಯ ಹುಟ್ಟೋಕ್ಕೂ ಮುಂಚೆನೆ. ಮನೆಯವರ ಕಣ್ಣು ತಪ್ಪಿಸಿ ಹೇಗೋ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಪೂಜೆ ವಿಧಾನ ಎಲ್ಲ ಅವರೇ ನೋಡ್ಕೋತಾರಂತೆ. ಭೂಮಿ, ರಾತ್ರಿ ಬೇಗ ಮಲ್ಕೋ, ಮನೆಯವರ ಜೊತೆ ಸೇರ್ಕೊಂಡು ಅಂತ್ಯಾಕ್ಷರಿ ಡ್ಯಾನ್ಸು ಅಂತೆಲ್ಲ ನಿದ್ದೆ ಕೆಡಬೇಡ. ಅದೆಲ್ಲ ಸರಿ, ಆದರೆ ಅಷ್ಟು ದೂರ ಹೋಗೋದು ಹೇಗೆ? ಈ ಮಯೂರಿ ಇಲ್ವಾ? ಈ ನನ್ನ ಸಿಸ್ಟರ್ನ ನಾನೇ ಕರ್ಕೊಂಡು ಹೋಗ್ತೀನಿ. ನೀವು ನನ್ನ ಕ್ಷಮಿಸ್ಬೇಕಾ? ಯಾಕೆ? ಅದು ನೀವು ನಮ್ಮ ಮನೆಗೆ ಬಂದ ಹೊಸದರಲ್ಲಿ ನಮ್ಮ ಸಾಹೇಬ್ರ ಜೊತೆ ತುಂಬ ಅನ್ಯೋನ್ಯವಾಗಿ ಇದ್ರಲ್ಲ, ಅದನ್ನು ನೋಡಿ ನಾನು ನೀವು ನಮ್ಮ ಸಾಹೇಬ್ರನ್ನ ಪ್ರೀತಿಸ್ತಾ ಇದ್ದೀರೇನೋ ಅಂತ ತಪ್ಪು ತಿಳ್ಕೊಂಡು ಬಿಟ್ಟಿದ್ದೆ. ವಾಟ್? ನಾನು ಈ ಮಯೂರಿ ನಿನ್ನ ನಿಂತ್ಕೋ, ಇಲ್ಲ ಅಂದರೆ ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಲ್ಲ ನಿನ್ನ. ಸರಿ, ನೀನು ಅಜಿತ್ನ ತುಂಬ ಪ್ರೀತಿ ಮಾಡ್ತೀಯ ಅಲ್ವಾ? ಅದಕ್ಕೆ ಅವನ ಜೊತೆ ಯಾರಾದರೂ ಹೆಣ್ಣು ಮಕ್ಕಳು ಕ್ಲೋಸ್ ಆಗಿ ಮೂವ್ ಮಾಡಿದರೆ ನಿನಗೆ ಹೊಟ್ಟೆ ಉರಿಯುತ್ತೆ ಅಲ್ಲ? ಅದನ್ನು ನೀವು ತಪ್ಪು ಅಂತೀರಾ? ಖಂಡಿತ ಇಲ್ಲ. ಗಂಡನ್ನ ಅತಿಯಾಗಿ ಪ್ರೀತಿಸೋ ಹೆಂಡತಿಯರು ಹೀಗೆ ಇರ್ತಾರೆ. ಹಾಗಂತ ಎಲ್ಲರನ್ನೂ ಒಂದೇ ಬೂತ್ ಗಾಜಲ್ಲಿ ನೋಡಬೇಡ ಮಾರಾಯ್ತಿ. ನಾನು ಅಜಿತ್ ಒಳ್ಳೆ ಫ್ರೆಂಡ್ಸ್ ಅಷ್ಟೇ, ಅದು ನನಗೆ ಗೊತ್ತಾಯ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಸಾರಿ. ನೋ ವರೀಸ್. ನಿನ್ನ ಗಂಡ ಸೇಫ್ ಆಗಿ ಇರಬೇಕು ಅಂತ ನೀನು ಹೇಗೆ ಬಯಸ್ತೀಯೋ, ನನ್ನ ಗೆಳೆಯನಿಗೆ ಏನೂ ಆಗದೆ ಸೇಫ್ ಆಗಿ ನೆಮ್ಮದಿಯಾಗಿ ಇರಬೇಕು ಅಂತ ನಾನು ಬಯಸ್ತೀನಿ. ಓ ಸೋ ಕ್ಯೂಟ್. ಇದೇ ಸ್ಮೈಲ್ಗೆ ನಮ್ಮ ಅಜಿತ್ ಬಿದ್ದು ಹೋಗಿದ್ದು ಅನಿಸುತ್ತೆ. ಬೆಳಗಿನ ಜಾವ ತಣ್ಣೀರು ಸ್ನಾನ ಮಾಡಿ, ನೆನಪು ಇಟ್ಕೋ. ಸರಿ ಬಾ.
ಆಗ ದೇವಯಾನಿ, ಓಹೋ ಬೆಳಗಿನ ಜಾವ, ಭದ್ರಾ, ನಾಳೆ ಸೂರ್ಯ ಹುಟ್ಟೋಕ್ಕೂ ಮುಂಚೆ ನಾನು ಹೇಳಿದ ಜಾಗಕ್ಕೆ ಹಾವನ್ನ ತಂದು ಬಿಡಬೇಕು. ನೀನು ತರಿಸ್ತಿರೋ ಹಾವು ಕಚ್ಚಿದರೆ ಇಮಿಡಿಯೇಟ್ ಆಗಿ ಪ್ರಾಣ ಹೋಗ್ಬಿಡುತ್ತಾ ಅಥವಾ ನರಳಿ ನರಳಿ ಸಾಯ್ತಾರಾ? ನಾನು ತರಿಸ್ತಿರೋ ಹಾವು ಸುಮ್ಮನೆ ಹೀಗೆ ಘಾಟ್ ಹಾಕಿದ್ರೆ ಸಾಕು, ಅವಳ ಪ್ರಾಣ ಗಾಳಿಯಲ್ಲಿ ತೇಲ್ಕೊಂಡು ಹೋಗುತ್ತೆ. ಆಗ ಅಜಿತ್, ಚಿಕ್ಕಪ್ಪ ನೀವು ಏನೇ ಹೇಳಿ, ಈ ತೋಟ ಹಳ್ಳಿ ವಾತಾವರಣ ಒಂಥರ ಮಜಾ ಬರ್ತಾ ಇದೆ. ಇಲ್ಲಿ ಬಂದು ಗಾಳಿ ಸೇವನೆ ಮಾಡಿದರೆ ಸಾಕು, ದೇಹದಲ್ಲಿ ಯಾವುದೇ ಥರ ರೋಗ ರುಜಿನಿ ಇಲ್ಲ ಅನಿಸ್ಬಿಡುತ್ತೆ. ಬ್ಯೂಟಿಫುಲ್ ಲೈಫ್ ಚಿಕ್ಕಪ್ಪ. ಇಷ್ಟು ಜಾಗ ನಮ್ದೇನಾ? ಇದು ಇಷ್ಟೇ ಅಲ್ಲ, ನೋಡಲ್ಲಿ ಅಲ್ಲೊಂದು ದಿಬ್ಬ ಕಾಣಿಸ್ತಾ ಇದೆಯಲ್ಲ, ಆ ದಿಬ್ಬದ ಹತ್ತಿರ ಟಿಕ್ ಮರ ಇದೆಯಲ್ಲ, ಅಲ್ಲಿವರೆಗೂ ನಮ್ಮದೇ ಜಮೀನು. ವಾವ್ ಚಿಕ್ಕಪ್ಪ, ಇಷ್ಟು ತೋಟ ಗದ್ದೆನೆಲ್ಲ ನೀವು ಒಬ್ಬರೇ ಮೇಂಟೈನ್ ಮಾಡ್ತೀರಾ? ಕಷ್ಟ ಆಗಲ್ವಾ ನಿಮಗೆ? ಕಷ್ಟ ಆಗುತ್ತೆ, ಆದರೆ ಏನು ಮಾಡೋದು, ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ಖರ್ಚು ಗಿರ್ಚು ಎಲ್ಲ ಹೋಗಿ ದುಡ್ಡು ಮಿಕ್ಕುತ್ತಾ? ರೈತರ ಪಾಡು ಏನು ಕೇಳ್ತೀಯ ಅಜಿತ್? ಈ ರೈತರ ಪಾಡು ಟೊಮೊಟೊ ಬೆಲೆ ಇದ್ದ ಹಾಗೆ, ಒಂದು ಸಲ ಗಗನಕ್ಕೆ ಹೊರಟು ಹೋಗಿರುತ್ತೆ, ಇನ್ನೊಂದು ಸಲ ಎಲ್ಲ ತೆಗೆದು ರೋಡಲ್ಲಿ ಸುರಿದು ಬಿಡ್ತೀವಿ, ಹಾಗೆ ಆಗ್ತಾ ಇರುತ್ತೆ. ಆದರೆ ನನಗೆ ಒಂದು ವಿಚಾರ ಮಾತ್ರ ಗೊತ್ತಾಗಲಿಲ್ಲ. ನಾವು ಶರ್ಟ್ ಹಾಕೋ ಬಟನ್ ಗುಂಡಿಯಿಂದ ಹಿಡಿದು ಸೂಜಿವರೆಗೂ ಒಂದು ರೇಟ್ ಫಿಕ್ಸ್ ಅಂತ ಇರುತ್ತೆ, ಆದರೆ ರೈತರು ಬೆಳೆಯೋ ಬೆಳೆಗೆ ಮಾತ್ರ ಫಿಕ್ಸ್ ರೇಟ್ ಅಂತ ಇಲ್ಲ. ಯಾಕೆ ಹಾಗೆ? ಇದು ಒಂಥರ $1 ಮಿಲಿಯನ್ ಕ್ವಶನ್ ಚಿಕ್ಕಪ್ಪ. ಇದನ್ನು ಯಾರ ಕೈಯಲ್ಲೂ ಆನ್ಸರ್ ಮಾಡೋದಕ್ಕೆ ಆಗೋದೇ ಇಲ್ಲ. ಹಾಂ ತಂದ ಕೊಡು, ಇದು ನಮ್ಮದೇ ತೋಟದ ಎಳನೀರು. ಹಾಂ ಕುಡಿದು ನೋಡು ಹೇಗಿದೆ ಅಂತ ಟೇಸ್ಟ್. ನಮ್ಮಲ್ಲಿ ಸ್ಟ್ರಾ ಎಲ್ಲ ಇಲ್ಲಪ್ಪ. ಹೇ ನನಗೂ ಅದನ್ನು ಯೂಸ್ ಮಾಡಿ ಅಭ್ಯಾಸ ಇಲ್ಲ ಚಿಕ್ಕಪ್ಪ. ಹೆಂಗಿದೆ ಚಿಕ್ಕಪ್ಪ ಇದು? ಎಳನೀರ ಅಥವಾ ಪಾನ್ಕನ ಚಿಕ್ಕಪ್ಪ? ಇಷ್ಟು ಸ್ವೀಟಾಗಿ ಇದೆಯಲ್ಲ, ಸಖತ್ತಾಗಿ ಇದೆ. ಆರಾಮಾಗಿ ಒಂದು 10 ಎಳ್ನೀರು ಹೊಟ್ಟೆಗೆ ಇಳಿಸ್ಬೋದು ನೋಡಿ. 10 ಎಳ್ನೀರೇನು, 20 ಕುಡಿ. ಅಮೃತ ಚಿಕ್ಕಪ್ಪ, ನೆಕ್ಸ್ಟ್ ಲೆವೆಲ್. ಸತ್ಯನ, ಬನ್ನಿ ಬನ್ನಿ, ಇವರು ನಮ್ಮ ಚಿಕ್ಕಪ್ಪ. ಇವರು ಸತ್ಯನ, ವೃತ್ತಿಪರ ಲಾಯರ್, ನನ್ನ ಪ್ರಾಣ ಸ್ನೇಹಿತ. ಶಂಕ್ರು, ಇನ್ನೊಂದು ಎಳ್ನೀರು ತಗೊಂಡು ಬಾ. ಏ ಬೇಡ ಬೇಡ, ನಾನು ಬರ್ತಾನೆ ಕುಡ್ಕೊಂಡು ಬಂದೆ. ಹೌದಾ, ಸರಿ, ನೀವು ಮಾತಾಡ್ತಾ ಇರಿ. ಆಗ ಸತ್ಯಣ್ಣ, ಹೇ ನೀನ್ಯಾಕೆ ಇಲ್ಲಿಗೆ ಬಂದೆ? ಒಂದು ಮಾತು ಹೇಳಿಲ್ಲ. ಅಲ್ಲ, ಅರ್ಜೆಂಟ್ ಬಾ ಅಂತ ಫೋನ್ ಮಾಡಿ ಹೇಳಿದೆ. ಏನಾದರೂ ಸಮಸ್ಯೆ ಇತ್ತಾ? ಅದು ಅಲ್ಲದೆ ನಾನು ನಿಮ್ಮ ಹಳ್ಳಿ ಮನೆಗೆ ಹೊರಟಿದ್ದೆ, ಆಮೇಲೆ ನಿನ್ನ ಮೆಸೇಜ್ ನೋಡಿದೆ, ನೇರವಾಗಿ ತೋಟಕ್ಕೆ ಬನ್ನಿ ಸತ್ಯಣ್ಣ ಅಂತ ಇತ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಹೇಳಪ್ಪ ಸತ್ಯಣ್ಣ, ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ. ಈಗಿಂದೀಗಲೇ ಭೂಮಿ ತವರು ಮನೆಗೆ ಹೋಗಬೇಕು. ಏನೋ ಹೇಳ್ತಿದೀಯಾ ನೀನು? ಭೂಮಿ ಇಲ್ಲೇ ಇದ್ದಾಳೆ, ಅವಳನ್ನು ತವರು ಮನೆಗೆ ಕಳಿಸು ಅಂತ ಹೇಳ್ತಾ ಇದೆಯಲ್ಲ, ಹೇಗೆ ಸಾಧ್ಯ ಇದು? ಕಾಂಟ್ರಾಕ್ಟ್ ಅವಧಿ ಮುಗಿತಾ ಇದೆ ಸತ್ಯಣ್ಣ, ಇದನ್ನು ಮುಂದುವರಿಸುವುದಕ್ಕೆ ಭೂಮಿಗೆ ಇಷ್ಟ ಇಲ್ಲ. ಇಲ್ಲಿಂದ ಮನೆಗೆ ಹೋಗ್ತಿದ್ದ ಹಾಗೆ ಭೂಮಿ ಮನೆ ಬಿಟ್ಟು ಹೋಗ್ತಾಳೆ. ಅವಳನ್ನು ಮನೆಯಿಂದ ಕಳಿಸಿಕೊಡುವಷ್ಟು ಧೈರ್ಯ ನನಗೆ ಇಲ್ಲ ಸತ್ಯಣ್ಣ. ಅದರ ಜೊತೆಗೆ ಅವಳು ಮನೆ ಬಿಟ್ಟು ಹೋದ್ಮೇಲೆ ಯಾಕೆ ಮನೆ ಬಿಟ್ಟು ಹೋದ್ಲು ಅಂತ ಮನೆಯವರು ಕೇಳುವ ಪ್ರಶ್ನೆಗೆ ನನ್ನ ಹತ್ತಿರ ಉತ್ತರ ಇಲ್ಲ. ಲಕ್ಷ್ಮಕ್ಕನಿಗೆ ಹುಷಾರಿಲ್ಲ ಅಂತನೋ ಅಥವಾ ಏನೋ ಎಮರ್ಜೆನ್ಸಿ ಕೆಲಸ ಅಂತ ಭೂಮಿನ ಇಲ್ಲಿಂದ ಕಳಿಸಿದರೆ ನನಗೂ ಸ್ವಲ್ಪ ಬ್ರೀತಿಂಗ್ ಸ್ಪೇಸ್ ಸಿಗುತ್ತೆ, ಹಾಗೆ ಟೈಮ್ ಸಿಗುತ್ತೆ. ಆಮೇಲೆ ಮನೆಯವರನ್ನು ಹೇಗೆ ನಿಭಾಯಿಸಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಈ ಮಾತನ್ನ ನೀನ್ಯಾಕೆ ಭೂಮಿಗೆ ಹೇಳಬಾರ್ದು? ನನ್ನ ಭೂಮಿನ ನಾನೇ ಹೇಗೆ ಮನೆ ಬಿಟ್ಟು ಹೋಗು ಅಂತ ಹೇಳಿ ಸತ್ಯಣ್ಣ. ನನ್ನ ಕೈಯಲ್ಲಿ ಆಗಲಿಲ್ಲ ಅಂತಾನೆ ನಾನು ನಿಮ್ಮ ಸಹಾಯ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ನೀವು ಅದೇನು ಮಾಡ್ತಿರೋ ಗೊತ್ತಿಲ್ಲ ಸತ್ಯಣ್ಣ. ಹೇಗಾದರೂ ಮಾಡಿ ಭೂಮಿನ ಇಲ್ಲಿಂದ ಕಳಿಸಿ ಕೊಡೋ ವ್ಯವಸ್ಥೆ ಮಾಡಿ ಪ್ಲೀಸ್. ಆಗ ರಾಮ್, ಶ್ರವಣ, ಊರಿಂದ ಬರಬೇಕಾದ್ರೆ ಏನೇನೋ ಯಾವುದಾದ್ರೂ ಟೆನ್ಷನ್ ಇದೆ. ಊರಿಗೆ ಬಂದಮೇಲೆ ಅಮ್ಮ ಬಾಯಿಗೆ ಬಂದ ಹಾಗೆ ಬೈತಾರೆ, ಏನೇನೋ ಗಲಾಟೆ ಆಗುತ್ತೆ ಅಂತ. ಆದರೆ ಲಕ್ಕಿಲಿ ಇಲ್ಲಿ ಬಂದಮೇಲೆ ಆಗಿದ್ದೇ ಬೇರೆ. ನನಗೆ ಆಶ್ಚರ್ಯ ಆಗಿಬಿಟ್ಟಿದೆ. ಆಗ ಸಂಗೀತ, ಹೌದು ರೀ, ನೀವು ಹೇಳೋದು ಕರೆಕ್ಟು. ತುಂಬ ವರ್ಷದ ನಂತರ ಈ ಮನೆಯಲ್ಲಿ ಒಂಥರ ನೆಮ್ಮದಿ ಸಿಗ್ತಾ ಇದೆ. ಆಗ ಶ್ರವಣ್, ಈ ಖುಷಿ ಹೀಗೆ ಇರುವಾಗಲೇ ನಾವು ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಿಬಿಡ್ಬೇಕು. ಅಯ್ಯೋ ಯಾಕೆ ಹಾಗೆ ಎಲ್ಲರೂ ನೋಡ್ತಿದ್ದೀರಾ? ನೋಡಿ, ಸಂಬಂಧಗಳು ಚೆನ್ನಾಗಿದ್ದಾಗಲೇ ನಾವು ದೂರ ಆಗಿಬಿಡಬೇಕು. ಆಗ ಈ ಪ್ರೀತಿ ವಿಶ್ವಾಸ ಎಲ್ಲ ಉಳ್ಕೊಳ್ಳುತ್ತೆ ಅನ್ನೋದು ನನ್ನ ಅನುಭವದ ಮಾತು. ಆಗ ನಚಿಕೇತ್, ಯು ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್ ಮಾವ. ಅಂದರೆ ನನಗೇನೂ ಅನುಭವ ಆಗಿಲ್ಲ, ಬಟ್ ಇದರ ಬಗ್ಗೆ ಓದಿದ್ದೀನಿ. ಆಗ ರಾಮ್, ಮನಸ್ವಿನಿ, ನೀನು ಏನು ಹೇಳಲೇ ಇಲ್ಲ. ನಾವು ಇಲ್ಲಿಂದ ಹೋಗೋದು ಬೇಡ ಮಾವ. ನಮ್ಮತ್ತೇನು ಅವರ ಅತ್ತೇನು ಒಂದು ಮಾಡಬೇಕು ಅಂತ ನಾನು ಸಂಕಲ್ಪ ತೊಟ್ಟಿದ್ದೀನಿ. ಅದು ನೆರವೇರುವವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಆಗ ಶ್ರವಣ್, ರಾಮನವಮಿ ತನಕ ನೀನು ಟೈಮ್ ತಗೊಂಡಿದ್ದೆ, ಈಗೇನು ಅತ್ತೆ ಸೊಸೆ ಒಂದಾಗಿಬಿಟ್ರಾ? ಒಪ್ಕೋತೀನಿ, ಆದರೆ ಮುಂಚೆಗಿಂತನೂ ಅವರಿಬ್ಬರು ತುಂಬ ಹತ್ತಿರ ಆಗಿದ್ದಾರೆ ಅಲ್ವಾ? ಆಗ ಸಂಗೀತ,
ಅದು ನಿಜನೇ. ಮೊದಲೆಲ್ಲ ಅತ್ತೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೋಪ ಮಾಡ್ಕೋತಿದ್ರು. ಆದರೆ ಈಗ ರೀತಿ ಅಲ್ಲ, ಪ್ರೀತಿಯಿಂದ ಮಾತಾಡಿಸ್ತಾರೆ. ಸಂಗೀತ ಆ ಕೆಲಸ ಮಾಡು, ಈ ಕೆಲಸ ಮಾಡು ಅಂತ ಎಲ್ಲದಕ್ಕೂ ನನ್ನನ್ನೇ ಕರೀತಾರೆ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಆಗ ಮಯೂರಿ ನೋಡಿದ್ರಾ, ಅಲ್ಲಿಗೆ ಭೂಮಿ ಅನ್ಕೊಂಡಿದ್ದು ನಡೀತಾ ಇದೆಯಲ್ಲ, ಇನ್ನೊಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡಿಕೊಂಡು ಇದ್ಬಿಡಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ಆಗ ರಾಮ್, ಮಯೂರಿ ತಿಂಗಳು ಆಗುತ್ತೋ ವರ್ಷ ಆಗುತ್ತೋ ಅದು ಯಾರಿಗೆ ಗೊತ್ತು, ಅಲ್ಲಿ ನಮ್ಮ ಬಿಸ್ನೆಸ್ ಎಲ್ಲ ನಾವು ನೋಡ್ಕೋಬೇಕಲ್ವಾ. ಆಗ ಶ್ರವಣ್ ಕರೆಕ್ಟು ಬಾವ ಹೇಳ್ತಾ ಇರೋದು, ನಾವೆಲ್ಲ ನಾಳೆನೇ ಹೊರಟು ಬಿಡೋಣ. ಬೇಡ ಅಪ್ಪ, ನಂಗೊಂದು 3 ದಿನ ಟೈಮ್ ಕೊಡಿ. ನಾನು ಅನ್ಕೊಂಡಿದ್ದು ನಡೀಲಿಲ್ಲ ಅಂದರೆ ಸೋಲೊಪ್ಕೊಂಡು ನಿಮ್ಮ ಜೊತೆ ಬರ್ತೀನಿ, ಸರಿನಾ. ಲಾಸ್ಟ್ ಟೈಮ್ ಕೂಡ ನೀನು ಇದೇ ಡೈಲಾಗ್ ಹೇಳಿದ್ದೆ. ಆಗ ಮಯೂರಿ, ಅಯ್ಯೋ ಇದು ಒಂದು ಅವಕಾಶ ಕೊಡಿ ಹೋಗ್ಲಿ, ನಂಗಂತೂ ಭೂಮಿ ಮೇಲೆ ಫುಲ್ ಕಾನ್ಫಿಡೆನ್ಸ್ ಇದೆಯಪ್ಪ. ಆಗ ರಾಮ್, ದೇವಯಾನಿ ನಿನ್ನ ಅಭಿಪ್ರಾಯ ಏನು. ಭೂಮಿ ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ದಾಳೆ, ನಾವೆಲ್ಲರೂ ಅವಳಿಗೆ ಸಹಾಯ ಮಾಡಬೇಕು ಅಂತ ಅನಿಸುತ್ತೆ. ಸಂಗೀತ ಮತ್ತು ಅವರ ಅತ್ತೆ ಒಂದಾದರೆ ಅದಕ್ಕಿಂತ ಸಂತೋಷ ನಮ್ಮೆಲ್ಲರಿಗೂ ಬೇರೆ ಏನಿದೆ. ಆಗ ಅಂಜು, ಎಕ್ಸಾಕ್ಟ್ಲಿ ಮಾಮ್, ನನ್ನ ಒಪಿನಿಯನ್ ಇದೆ. ಆಗ ನಚಿಕೇತ್, ಪೇಟೆ. ಆಗ ಅಂಜು, ಎಕ್ಸ್ಕ್ಯೂಸ್ ಮೀ. ಆಗ ನಚ್ಚಿ, ಅಬ್ಬಬ್ಬಾ, ಅಜ್ಜಿ ಕೂಗಿದ ತಕ್ಷಣ ನಾರ್ಮಲ್ ಆಗಿ ಇರ್ತೀಯ, ನಾನು ಕೂಗಿದ್ರೆ ಕೋಪನ ಅಲ್ವೇ. ಮಾತಿಗೂ ಅಜ್ಜಿ ನಿನ್ನನ್ನು ಇನ್ಸಲ್ಟ್ ಮಾಡ್ತಾನೇ ಇರ್ತಾರೆ. ಆದರೂ ನಿಂಗೆ ಅಲ್ಲ ಕಣೋ ಶ್ರವಣ, ಅಜಿತನಿಗೆ ಏನು ತಾಪತ್ರಯ ಇದೆ, ಇಲ್ಲಿ ಏನು ಕಡಿಮೆ ಆಗಿದೆ ಅಂತ ಅರ್ಥ ಮಾಡ್ಕೋ ಅಕ್ಕ. ಈಗ ಅವನ ಹೆಂಡತಿನ ಎಲ್ಲರ ಮುಂದೆ ಹೆಂಡತಿ ಅಂತ ಹೇಳೋಕೆ ಆಗ್ತಿಲ್ಲ, ಹೆಂಡತಿ ಹತ್ತಿರಕ್ಕೆ ಹೋಗೋಕ್ಕೂ ಆಗ್ತಿಲ್ಲ. ಅದಕ್ಕೆ ಆಗ ಅಜಿತ್, ನನಗೆ ಪ್ರಾಬ್ಲಮ್ ಇಲ್ಲ, ಭೂಮಿನ ನನ್ನ ಹೆಂಡತಿ ಅಂತ ನಾನು ಹೇಳ್ಕೊಳ್ಳಲ್ಲ. ಆಗ ರಾಮ್, ಅಜಿತಾ ಏನು ಹೇಳ್ತಾ ಇದೀಯೋ ನೀನು. ಆಗ ಸತ್ಯಣ್ಣ, ಅದೇ ರಾಮಣ್ಣ, ನಿಂಗವಜ್ಜಿನ ಮತ್ತೆ ಸಂಗೀತಮ್ಮನ್ನ ಭೂಮಿ ಒಂದು ಮಾಡೋ ಪ್ರಯತ್ನಕ್ಕೆ ನಾನು ಕೈ ಜೋಡಿಸ್ತೀನಿ ಅಂತ ಇವನು ಹೇಳ್ತಿದ್ದಾನೆ. ಹೆಂಡತಿ ಸಹಕಾರಕ್ಕೆ ಗಂಡ ನಿಲ್ತಿದ್ದಾನೆ, ನಾವು ಇಲ್ಲ ಅನ್ನೋಕೆ ಆಗುತ್ತಾ. ಹಾಗಾಗಿ ಈ ಆದರ್ಶ ದಂಪತಿಗಳಿಗೆ ನಾವು ಸಹಕಾರ ನೀಡಲೇಬೇಕು. ಏನಂತೀರಾ ಶ್ರವಣ್ ಸಾಹೇಬ್ರೆ. ಹೇಳೋದಕ್ಕೆ ಏನಿದೆ ಸತ್ಯ, ನನಗೇನು ತೊಂದರೆ ಇಲ್ಲ ಅಂತ ಅಜಿತೇ ಹೇಳಿದ್ಮೇಲೆ ನಮಗೇನಿರುತ್ತೆ ತೊಂದರೆ. ಮಾವ, ನಾನು ಹೇಳಿದ್ದು ಆಕ್ಚುಲಿನೂ ಇಲ್ಲ, ಏನೂ ಇಲ್ಲ. ನೀನು ಒಪ್ಕೊಂಡಾಯ್ತು, ಅವರು ಅಸ್ತು ಅಂದಾಯ್ತು. ಇದಕ್ಕೆಲ್ಲ ಇನ್ನೂ ವಿವರಣೆ ಬೇಡ. ಮೀನಾ ಮೇಷ ಬೇಡ, ಇಲ್ಲೇ ನಿಂತ್ಕೊಂಡ್ರೆ ಬಿಸಿಲು ಜಾಸ್ತಿ ಆಗುತ್ತೆ, ಬಾ ತೋಟಕ್ಕೆ ಹೋಗಿ ಬರ್ಕೊಂಡ ಅಜಿತ್ ಅಂತ ಹೇಳಿಬಿಟ್ಟು ಕತೆ ಕಟ್ಟಿ ಅವಳನ್ನ ಇಲ್ಲೇ ಉಳ್ಕೊಳ್ಳೋ ಹಾಗೆ ಮಾಡಿಬಿಟ್ರಲ್ಲ. ನಿಜ ಹೇಳು, ನಿನಗೆ ನಿನ್ನ ಹೆಂಡತಿನ ಕಂಡ್ರೆ ಇಷ್ಟ ಇದೆಯೋ ಇಲ್ವೋ. ಅವಳು ಏನಾದರೂ ನಿನ್ನಿಂದ ಬಯಸಿದರೆ ನೀನು ಅದಕ್ಕೆ ಅನ್ನೋ ನಿನ್ನ ಜೀವನದಲ್ಲಿ ಹೊಸ ಬೆಳಕಾಗಿ ಅವಳು ಪ್ರವೇಶ ಕೊಟ್ಟಳು. ಅಷ್ಟೇ ಅಲ್ಲ, ನಿನ್ನ ಬದುಕಿಗೆ ಭರವಸೆಗೆ ಹೊಸ ಅಧ್ಯಾಯನೇ ಬರೆದು ಬಿಟ್ಲು. ಅದು ನಿನಗೆ ಗೊತ್ತಿಲ್ವಾ. ಅಜಿತಾ, ನಿನಗೊಂದು ಪ್ರಶ್ನೆ ಕೇಳ್ತೀನಿ, ಸುತ್ತಿ ಬಳಸಿ ಹಳ್ಳ ಹಿಡಿಸದೆ ನೇರವಾಗಿ ಉತ್ತರ ಕೊಡು. ಅಕಸ್ಮಾತ್ ಭೂಮಿ ನಿನ್ನನ್ನು ಬಿಟ್ಟು ಹೋದರೆ ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಸಾಹೇಬ್ರೆ ಹಾಲು ತಗೊಳ್ಳಿ, ದೊಡ್ಡ ಸಾಹೇಬ್ರು ನಿಮಗೆ ಹಾಲು ಕೊಡೋದಕ್ಕೆ ಹೇಳಿದ್ರು. ಆಗ ನಚ್ಚಿ, ಅಷ್ಟೇ ಹೇಳಿದ್ರಾ. ಆಗ ಸತ್ಯಣ್ಣ, ಅವಳು ಲುಕ್ ನೋಡಿದ್ರೆ ಗೊತ್ತಾಗಲ್ವಾ, ಮೊದಲು ನಡಿ ಇಲ್ಲಿಂದ. ಆಗ ಅಜಿತ್, ಸತ್ಯಣ್ಣ ನೀವು ಅವನ ಜೊತೆ ಸೇರ್ಕೊಂಡು ಏನು ಮಾಡ್ತಿದ್ರಾ. ಆಗ ಸತ್ಯಣ್ಣ, ಇರೋ ಚಾಪೆ ತಗೊಂಡು ಹೋಗ್ತಿದೀಯಲ್ಲೋ, ಇರೋ. ಆಗ ಅಜಿತ್, ಯಾಕೆ ಹಾಗೆ ನೋಡ್ತಾ ಇದೀಯಾ, ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಸಾಹೇಬ್ರೆ, ನಿಮ್ಮ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.